ಇವತ್ತು ಅಪೆಕ್ಸ್ ಬ್ಯಾಂಕ್ದು ಚೇರ್ಮನ್ ಆದಂತಹ ಬೆಳ್ಳಿ ಪ್ರಕಾಶ್ ಸರ್ನ ಭೇಟಿ ಮಾಡಿದ್ವಿ. ಸುಮಾರು 1.5 ವರ್ಷ ಆಗಿದೆ ಒಂದು ನೋಟಿಫಿಕೇಶನ್ ಆಗಿ ಅಪೆಕ್ಸ್ ಬ್ಯಾಂಕು ಈ ಒಂದು ಪ್ರಕ್ರಿಯೆ ಕಂಪ್ಲೀಟ್ ಮಾಡಿ ಅಂತ ಹೇಳ್ಬಿಟ್ಟು, ಅಂದರೆ ಇಂಟರ್ವ್ಯೂ ಮಾಡಿ ಒಂದು ಆರ್ಡರ್ ಕಾಪಿ ಕೊಡಿ ಅಂತ ಹೇಳ್ಬಿಟ್ಟು ಇವತ್ತು ಮೀಟ್ ಮಾಡಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಏನಪ್ಪ ಅಂತಂದರೆ, ಈ ಒಂದು BJP ಸರ್ಕಾರದಿಂದ ಅವರು ಬಂದು ಚೇರ್ಮನ್ ಆಗಿದ್ದು, ಈ ಸೆಪ್ಟೆಂಬರಲ್ಲಿ ಮತ್ತು ಬೋರ್ಡ್ದು ಒಂದು ಎಲೆಕ್ಷನ್ ಇದೆ. ನಂತರ ಮತ್ತೆ ಏನಪ್ಪ ಅಂದರೆ, ಈ ಒಂದು ಬೋರ್ಡ್ ಎಲೆಕ್ಷನ್ ಇರೋದ್ರಿಂದ ಸ್ವಲ್ಪ ಡಿಲೇ ಆಗುತ್ತೆ ಅಂತಲೂ ಹೇಳಿದ್ರು ಅವರು. ನಾವು ಮಾನ್ಯ ಸಹಕಾರ ಸಚಿವರಾದಂತಹ ರಾಜಣ್ಣ ಸರ್ಗೆ ಅವ್ರಿಗೂ ಮನವಿ ಮಾಡಿಕೊಂಡು ತುಂಬ ಪ್ರತಿಭಟನೆ ಎಲ್ಲ ಮಾಡಿದ್ವಿ. ಅವ್ರ ಕಡೆಯಿಂದ ಇವಾಗ ಮತ್ತೆ ಫೋನ್ ಮಾಡಬೇಕಂತ, ಅವರಿಗೆ ಫೋನ್ ಮಾಡಿದ್ರೆ ಒಂದು MD ಅಪೆಕ್ಸ್ ಬ್ಯಾಂಕ್ MD ಅವರಿಗೆ ಫೋನ್ ಮಾಡಿದ್ರೆ ಆದಷ್ಟು ಈ ಒಂದು ಪ್ರಕ್ರಿಯೆ ಪೂರ್ಣಗೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ. ಅದೇ ರೀತಿ ನಾವು ರಾಜಣ್ಣ ಅವರಿಗೆ ಭೇಟಿ ಮಾಡೋ ಥರ ಮಾಡಿ ಮತ್ತು ಎಲ್ಲರಿಗೂ ಒಂದು CM ಸರ್ಗೆ ನಾವು ಇಲ್ಲ CM ಸರ್ ಆದರೂ ಅವ್ರಿಗೆ ಒಂದು ಡೈರೆಕ್ಷನ್ ಕೊಟ್ಟರೆ ಬೇಗ ಈ ಒಂದು ಪ್ರೋಸೆಸ್ ಕಂಪ್ಲೀಟ್ ಮಾಡುತ್ತಾರೆ ಅಂತ ಹೇಳ್ತಿದ್ದಾರೆ. ಎಲ್ಲ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಇದ್ರ ಜೊತೆ ಏನಪ್ಪ ಅಂತಂದರೆ, ಪ್ಲ್ಯಾಂಟೇಷನ್ ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಪ್ಲ್ಯಾಂಟೇಷನ್ ಸೂಪರ್ಡೆಂಟ್ದು ಸುಮಾರು 2016ರಲ್ಲಿ ನೋಟಿಫಿಕೇಶನ್ ಆಗಿದ್ದು. ಇದ್ರ ಜೊತೆ ಫಾರೆಸ್ಟ್ ವಾಚರು, ಪ್ಲ್ಯಾಂಟೇಷನ್ ವಾಚರ್ದು ಸುಮಾರು 4 ನೋಟಿಫಿಕೇಶನ್ ಒಟ್ಟಿಗೆ ಆಗಿತ್ತು. ತುಂಬ ಸರಿ ಪ್ರತಿಭಟನೆ ಮಾಡಿ ಒನ್ ಇಯರ್ ಬ್ಯಾಕು ತುಂಬ ಸರಿ ಪ್ರತಿಭಟನೆ ಮತ್ತು ಮನವಿ ಮಾಡಿಕೊಂಡು ಎಲ್ಲ ಹೋರಾಟ ಮಾಡಿದ್ದಕ್ಕೆ ಅದು ಆ ಪ್ರಕ್ರಿಯೆ ಎಲ್ಲ ಮುಗಿದು ಅವರೆಲ್ಲ ಜಾಬಲ್ಲಿದ್ದಾರೆ ಈಗ. ಅದೇ ರೀತಿ ಪ್ಲ್ಯಾಂಟೇಷನ್ ವಾಚರ್ದು ಒಂದು ಪ್ರಕ್ರಿಯೆ ಮುಗಿಸಿ ಅಂತ ಹೇಳ್ಬಿಟ್ಟು ಇವತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಹೋಗಿದ್ವಿ. ಅದು ಒಂದು ತಿಂಗಳು ಟೈಮ್ ತೊಗೊಂಡಿದ್ದಾರೆ. ಒಂದು ತಿಂಗಳೊಳಗಡೆ ಬೋರ್ಡ್ ಮೀಟಿಂಗ್ ಎಲ್ಲ ಕರೆದು ಅದರಲ್ಲಿ ಡಿಸ್ಕಷನ್ ಮಾಡಿ ಈ ಒಂದು ಪ್ರಕ್ರಿಯೆ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸಪೋಸ್ ಏನಾದರೂ ಮಾಡಿಲ್ಲ ಅಂತಂದರೆ ಈವನ್ ಕೋರ್ಟ್ಗೆ ಹೋಗೋದಕ್ಕೂ ರೆಡಿ ಇದ್ದೀವಿ, ಅದ್ರ ಜೊತೆ ಪ್ರತಿಭಟನೆ ಮಾಡೋಕ್ಕೂ ರೆಡಿ ಇದ್ದೀವಿ ಅಂತ ಈ ವಿಡಿಯೋ ಮುಖಾಂತರ ಅವ್ರಿಗೆ ತಿಳಿಸ್ತಾ ಇದ್ದೀವಿ. ಇದಾದಮೇಲೆ ನೆಕ್ಸ್ಟು ತುಂಬ ಸ್ಟೂಡೆಂಟ್ಸ್ ಇವತ್ತು ಗೊಂದಲದಲ್ಲಿದ್ದಾರೆ, ನೋಟಿಫಿಕೇಷನ್ ಯಾವಾಗ ಆಗುತ್ತೆ ಯಾವಾಗಿಲ್ಲ ಅಂತೇಳಿ. ನಾನು ಸ್ಟೂಡೆಂಟ್ಸಲ್ಲಿ ಏನಪ್ಪ ಅಂದರೆ, ಕೆಲವರು 1 ವರ್ಷ ಆಗುತ್ತೆ ಅಂತ ಹೇಳ್ತಿದ್ದಾರೆ, ಕೆಲವರು 6 ತಿಂಗಳು. ನಾನು ಈ ಆಂಜನೇಯ ಸರ್ ಹತ್ರನೂ ಮಾತಾಡಿದ್ದೆ, ಸುಮಾರು ಅವರಿಗೆ ಒಂದು 4-5 ಟೈಮ್ ಭೇಟಿ ಮಾಡಿದ್ದೆ. ಅವ್ರ ಕಡೆ ಹೇಳಿದ್ದೇನಪ್ಪ ಅಂದರೆ ಏಜ್ ರಿಲ್ಯಾಕ್ಸೇಷನು ಕೊಡ್ಸೋಣ ಅಂತಲೂ ಹೇಳಿದರು. ಬಟ್ ಆದರೆ ನೋಟಿಫಿಕೇಷನ್ ಯಾವಾಗ ಮಾಡ್ತೀರಾ ಅಂತ ಕೇಳಿದಾಗ ಈ ಒಂದು ಒಳ ಮೀಸಲಾತಿ ಕಂಪ್ಲೀಟ್ ಆದಮೇಲೆ ಮಾಡೋಣ ಅಂತ. ಅವ್ರು ಆಗಸ್ಟಲ್ಲಿ ಕಂಪ್ಲೀಟ್ ಆಗುತ್ತೆ, ಇದೇ ತಿಂಗಳಲ್ಲಿ ನಾವು ವರದಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಬಟ್ ವರದಿ ಕೊಟ್ಟರು ತುಂಬ ಡಿಲೇ ಆಗುತ್ತೆ, ಯಾಕೆಂದರೆ ಅದು ಪ್ರೋಸೆಸ್ ಬರಬೇಕಂದ್ರೆ ಅಟ್ಲೀಸ್ಟ್ ಇವಾಗಲಿಂದ ತುಂಬ ಪ್ರೆಷರ್ ಹಾಕಿದ್ರೆ ಅಟ್ಲೀಸ್ಟ್ ಒಂದು 3 ಮಂತ್ಸ್ ಮಿನಿಮಮ್ ಬೇಕಾಗುತ್ತೆ. 3 to 6 ಮಂತ್ ಮೇ ಬಿ ವರದಿ ಬಂದಾದಮೇಲೆ ಮತ್ತು ಅದು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಕೋರ್ಟು ಕಚೇರಿ ಅಂತ ಏನಾದರೂ ಹೋದರೆ ತುಂಬ ಡಿಲೇ ಆಗುತ್ತೆ. ನಮ್ಮ ಕೆಲಸ ಏನಪ್ಪ ಅಂದರೆ, ಸ್ಟೂಡೆಂಟ್ಸ್ ಎಲ್ಲ ಮಾಡಬೇಕಾಗಿರೋದು ಒಳ ಮೀಸಲಾತಿ ಒಳಗೊಂಡಂತೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಸೇರಿ ದೊಡ್ಡ ಮಟ್ಟಕ್ಕೆ ಪ್ರತಿಭಟನೆ ಮಾಡಬೇಕಾಗುತ್ತೆ. ಪ್ರತಿಭಟನೆ ಮಾಡಿಲ್ಲ ಅಂತಂದರೆ ಸರ್ಕಾರ ಆಗಿರ್ಬೋದು, ಯಾವುದೇ ಕಮಿಟಿ ಇರ್ಬೋದು, ಅಷ್ಟು ಬೇಗ ಇಂಪ್ಲಿಮೆಂಟ್ ಮಾಡಲ್ಲ. ಸರ್ಕಾರಕ್ಕೆ ನಾವು ಒತ್ತಡ ತಂದ್ರೇ ಈ ಒಂದು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಒಳ ಮೀಸಲಾತಿ ಒಳಗೊಂಡಂತೆ ನಾವು ಒಂದು ನೇಮಕಾತಿ ಪ್ರಾರಂಭಿಸಬೇಕಂತ ನಾವು ಸರ್ಕಾರಕ್ಕೆ ಒತ್ತಡ ಇರಬೇಕಾಗುತ್ತೆ. ಆದಷ್ಟು ಬೇಗ ನಾವು ಎಲ್ಲ ಡಿಸ್ಟಿಕ್ ವೈಸು ನಾವು ಪ್ರತಿಭಟನೆ ಪ್ರಾರಂಭ ಮಾಡೋಣ. ಎಷ್ಟೋ ಸ್ಟೂಡೆಂಟ್ಸು ನಮಗೆ ಕೇಳ್ತಾ ಇರೋದು ಅಂದರೆ, ಓದೋಕ್ಕಾಗ್ತಾಯಿಲ್ಲ ಸರ್, ನಾವು ಪಾರ್ಟ್ ಟೈಮ್ ಕೆಲಸ ಮಾಡಬೇಕಾ, ಕೆಲವರೆಲ್ಲ ನಾನು ಊರಿಗೆ ಹೋಗ್ತಾಯಿದ್ದೀನಿ ಮತ್ತೆ ವಾಪಸ್ ಊರಿಗೆ ಹೋಗಿ ಇದು ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಸ್ಟೂಡೆಂಟ್ಸು ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನೀವೇನಾದರೂ ನಿಮ್ಮ ಮನೆಗೆ ಹೋಗೋದಿರಲಿ, ಇಲ್ಲ ನೀವು ಡೈವರ್ಷನ್ ಅಂದರೆ ಬೇರೆ ಕೆಲಸ ಮಾಡೋದ್ರಿಂದ ಪಾರ್ಟ್ ಟೈಮ್ ಕೆಲಸ ಮಾಡಿ, ಒಂದು 8 ಅವರ್ ಕೆಲಸ ಮಾಡಿ, ಅಟ್ಲೀಸ್ಟ್ 8 ಅವರ್ಸ್ ನೀವು ಕಂಟಿನ್ಯೂಸ್ ಆಗಿ ಸ್ಟಡೀಸ್ ಮಾಡಲೇಬೇಕಾಗುತ್ತೆ. ಯಾಕೆಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತಂದರೆ, ನೀವೇನಾದರೂ ಕಾಂಪಿಟೇಷನಲ್ಲಿ ಇಲ್ಲ ಅಂತಂದರೆ, ಯಾರು ಕಾಂಪಿಟೇಷನಲ್ಲಿ ಅಂದರೆ ಕಂಟಿನ್ಯೂಸ್ ಆಗಿ ಓದ್ತಾ ಇರ್ತಾರೆ ಅವರಷ್ಟೇ ಜಾಬ್ ತೊಗೊತಾರೆ. ನೀವು ಕಟ್ಕೊಂಬಂದಿರೋದೇನೋ ಏನೋ ಒಂದು ಗೌರ್ಮೆಂಟಲ್ಲಿ ಒಂದು ಎಕ್ಸಾಮ್ಸಲ್ಲಿ ಪಾಸಾಗಿ IAS ಆಗಬೇಕು, ಇಲ್ಲಾಂದರೆ KAS ಆಗಬೇಕು, PDO CTI ಈ ಥರ ಒಂದು ಪೊಲೀಸ್ ಕಾನ್ಸ್ಟೇಬಲ್ PC ಆಗಬೇಕು, PSI ಆಗಬೇಕು ಅಂತ ಕಟ್ಕೊಂಬಂದಿರ್ತೀರ. ಆದರೆ ನೀವು ಒಂದು ಸತಿ ಏನಾದರೂ ಈ ಕಾಂಪಿಟೇಷನಲ್ಲಿ ಹೊರಗಡೆ ಹೋದರೆ ತಿರ್ಗಾ ಮತ್ತೆ ವಾಪಸ್ ಅಲ್ಲೇ ಬಂದು ಓದ್ಕೊಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಮತ್ತು ನೀವೇನು ಓದಿರೋದೆಲ್ಲ ತುಂಬ ಮರ್ತೋಗುತ್ತೆ. ಯಾಕೆಂದರೆ ಇದು ಸಿಲೆಬಸ್ ಏನು ಸ್ವಲ್ಪ ಇರಲ್ಲ, ತುಂಬ ವರ್ಸ್ಟ್ ಸಿಲೆಬಸ್ ಇರುತ್ತೆ. ನೀವು ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಯಾಕೆ ಅಂತಂದರೆ, ಕಾಂಪಿಟೇಷನ್ ಅಂತಂದರೆ ನೀವು ಕಂಟಿನ್ಯೂಸ್ ಆಗಿ ಪ್ರಯತ್ನ ಮಾಡಲೇಬೇಕಾಗುತ್ತೆ. ಯಾಕೆಂದ್ರೆ ಲಾಸ್ಟ್ 1 ವರ್ಷದಿಂದ ನೋಟಿಫಿಕೇಷನ್ ಇಲ್ದಾಗೆಲ್ಲ ಇಷ್ಟು ದಿನ ಕಂಟಿನ್ಯೂಸ್ ಆಗಿ ಓದ್ಕೊಂಬಂದಿರ. ನೆಕ್ಸ್ಟ್ ಇನ್ನೊಂದು 3 ಮಂತ್ಸಲ್ಲಿ 6 ಮಂತಲ್ಲಿ ನೋಟಿಫಿಕೇಷನ್ ಆಗೋ ಥರ ಇದೆ. ಆದಮೇಲೆ ತಿರ್ಗಾ ಮತ್ತೆ ನೀವು ವಾಪಸ್ ಎಲ್ಲ ಓದಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಯಾವತ್ತು ಓದೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಮನೆಗೆ ಹೋಗಿ ತಿರ್ಗಾ ಮತ್ತೆ ನೀವು ವಾಪಸ್ ಬರ್ತೀರಾ ಅಂತಂದರೆ ಅದು ಆಗದಿರೋ ಕೆಲಸ. ದಯವಿಟ್ಟು ಎಲ್ಲರೂ ನೀವು ಓದೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಅಟ್ಲೀಸ್ಟ್ ಏನಾದರೂ ಪ್ರತಿಭಟನೆ ಅದು ಅಂತಂದರೆ ಅಟ್ಲೀಸ್ಟ್ ಒಂದು 2-3 ಅವರ್ಸು ಮ್ಯಾಕ್ಸಿಮಮ್ ಒಂದಿನ ಟೈಮ್ ಕೊಡಿ. ಅದು ಬಿಟ್ಟರೆ ನೀವು ಕಂಟಿನ್ಯೂಸ್ ಆಗಿ ಓದಲೇಬೇಕಾಗುತ್ತೆ. ಯಾಕೆಂದರೆ ನನ್ನ ಒಪಿನಿಯನ್ನು ಓದೋದು ಮಾತ್ರ ಯಾವುದೇ ಕಾರಣಕ್ಕೂ ನಿಲ್ಲಿಸ್ಬೇಡಿ.
ನೀವು ಏನು ಕಂಟಿನ್ಯೂಸ್ ಆಗಿ ಓದಿದ್ರೇ ಯಾವುದೇ ಎಕ್ಸಾಮ್ಸ್ ಕ್ಲಿಯರ್ ಮಾಡೋಕ್ಕಾಗೋದು. ಯಾಕೆಂದರೆ ನೀವು ಒಂದ್ಸತಿ ನೀವು ಡೈವರ್ಟ್ ಆದ್ರಿ ಮತ್ತು ಈ ಫೀಲ್ಡಿಂದ ಆಚೆ ಹೋದ್ರಿ ತುಂಬ ಕಷ್ಟ ಆಗುತ್ತೆ ವಾಪಸ್ ಬರೋದಕ್ಕೆ. ನಿಮ್ಮ ಕಾಂಪಿಟೇಷನ್ ನಿಮ್ಮ ಜಾಗದಲ್ಲಿ ನೀವು ತೊಗೊಳೋ ಜಾಬ್ನ ಬೇರೆ ಯಾರಿಗೋ ಜಾಬ್ ಹೋಗುತ್ತದು. ಓದೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಇದ್ರ ಜೊತೆ ಏನಪ್ಪ ಅಂತಂದರೆ ಎಲ್ಲರೂ ಯಾವುದೇ ಒಂದು ಟ್ವೀಟ್ ಒಳ್ಳೇದಂತಂದಾಗ ಟ್ವೀಟ್ ಮಾಡಿ, ರೀಪೋಸ್ಟ್ ಮಾಡಿ. ಎಲ್ಲರೂ ಟ್ವಿಟರ್ ಅಕೌಂಟ್ ಯೂಸ್ ಮಾಡಿ. ಇಲ್ಲ ಅಂತಂದರೆ ತುಂಬ ಅಂದರೆ ನೀವು ಒಂದು ಫೋನಲ್ಲಿ ಎಲ್ಲ ಆ್ಯಪ್ಸ್ ಇರುತ್ತೆ. ಒಂದು ಸತಿ ಯೂಟ್ಯೂಬ್ ಇರ್ಬೋದು, ಟ್ವಿಟರ್ ಇರ್ಬೋದು, ಈ ಸೋಷಿಯಲ್ ಮೀಡಿಯಾ ಹೆಂಗೆ ಅಂತಂದರೆ ನಿಮಗೆ ಅಟ್ರಾಕ್ಟಿವ್ ಆಗೋ ಥರ ವಿಡಿಯೋಸು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದೇ ರೀತಿ ನೀವು ಸ್ಕ್ರೋಲ್ ಮಾಡ್ದಂಗೆಲ್ಲ ನಿಮಗೆ ಇಷ್ಟ ಆಗಿರೋಂಥ ವೀಡಿಯೋಸೇ ಬರ್ತಾ ಇರುತ್ತೆ. ಒಂದು ಸತಿ ಫೋನ್ ತೊಗೊಂಡು ನೀವು ಸ್ಕ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸುಮಾರು 1 hour 2 hours ದಿನ ಪೂರ್ತಿ ಅದರಲ್ಲೇ ಕಳೆದಿರ್ತೀರ. ಯಾವುದೇ ಕಾರಣಕ್ಕೂ ಸೋಷಿಯಲ್ ಮೀಡಿಯಾನ ಕಡಿಮೆ ಯೂಸ್ ಮಾಡೋದಾದರೆ ಟ್ವಿಟರು ನಿಮಗೆ 4 ಜನಕ್ಕೆ ಅನುಕೂಲ ಆಗುತ್ತೆ. ನೋಟಿಫಿಕೇಷನ್ ಇರ್ಬೋದು, ಯಾವುದಾದ್ರೂ ಒಳ್ಳೆಯದಕ್ಕೆ ಅದನ್ನು ರೀಪೋಸ್ಟ್ ಮಾಡೋದ್ರ ಮುಖಾಂತರ ನೀವು ಫೋನ್ ಯೂಸ್ ಮಾಡ್ಕೊಬೇಕಾಗುತ್ತೆ. ಇಲ್ಲ ಅಂತಂದರೆ ನೀವು ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ದಿನ ಪೂರ್ತಿ ಟೈಮ್ ಕಳೆಯೋದ್ರಿಂದ ನಿಮ್ಮ ಎನರ್ಜಿ ಲಾಸ್ ಆಗುತ್ತೆ. ಒಂದು ಸತಿ ನೀವು ಅದರಲ್ಲಿ ನೀವೇನು 5 hours 6 hours ಸ್ಟಡೀಸ್ ಮಾಡಬೇಕನ್ನೋ ಏನೋ ಒಂದು ಎನರ್ಜಿ ಇರುತ್ತೆ, ಬರೀ 1 or 2 hours ನೀವು ಆ ಫೋಕಸ್ ಕಾನ್ಸಂಟ್ರೇಷನ್ ಪೂರ್ತಿ ನೀವು ಸ್ಕ್ರೋಲ್ ಮಾಡೋದ್ರಲ್ಲೇ ಹೋಗ್ಬಿಡುತ್ತೆ. ಮತ್ತು ನೀವು ಓದಿರೋದು ಯಾವುದೋ ಅಷ್ಟು ನೆನಪುಳಿಯಲ್ಲ. ಒಂದು ಫೋನ್ ಯೂಸ್ ಮಾಡೋದನ್ನು ಸ್ವಲ್ಪ ಕಡಿಮೆ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಓದೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ.